ಹುಡುಗಿಯನ್ನು ಆನೆಯ ದಾಳಿಗೆ ಇದು ಜೀವನವನ್ನು ಕಳ್ಕೊಂಡಿದ್ದಾಳೆ ಅಂತ ಹೇಳುವಂಥದ್ದು ಎಷ್ಟು ನೋವು. ಇನ್ನು ಉಳಿದಂತೆ ಯಾರು ಕೂಡ ಆಗಬಾರ್ದು ಅಂತ ಈ ಒಂದು ಇದು ಮಾಡುವಂಥದ್ದು ಅವರ ಜೀವನ ಮತ್ತು ಕೊಡಲಿಕ್ಕಾಗದ ನೋವನ್ನು ಕೂಡ ನಾವು ಭರಿಸುವಾಗೆ ಇಲ್ಲ. ಆದರೆ ಈ ಪರಿಸರ ನೋಡಿ, ಒಂದೊಂದು ಸ್ಪಾಟ್ಗಳು ನೋಡಿ, ಇಂತಹ ಸಾವಿರಾರು ಜಾಗಗಳಿದೆ. ವರ್ಷಕ್ಕೆ 100ಕ್ಕಿಂತ 120 ಮಂದಿ ಆನೆ ದಾಳಿಗೆ ಬಲಿಯಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ. ಇದೆಲ್ಲವನ್ನು ಕೂಡ ನಾವು ಹೇಗೆ ಅಂದರೆ ಪರಿಸರದ ರಕ್ಷಣೆ ಮೂಲಕ ಮಾಡ್ಬೋದು, ಮತ್ತು ರೀತಿಯ ತಡೆಗೋಡೆಗಳು, ಅದಕ್ಕೆ ಬೇಕಾಗಿರುವಂತಹ ಪೂರ್ವಯೋಜಿತ ಕ್ರಮಗಳ ಮೂಲಕ ಸರಿ ಮಾಡ್ಬೋದು ಅಂತ ಹೇಳುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಅದು ಸೇತಲ ಕೊರಿಯರ್ ಇಂಕ್ ಕುರ್ಜೇರ್ನು ಅನ್ಪುಜೇನು ಎತ್ತು ಕಾಸು ಕೊರ್ನಲ್ಲ ಬಾಲೆ ಇಜ್ಜಾತ. ಕರೆಕ್ಟ್. ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ತೊಂದರೆಗಳಿಂದ ರಕ್ಷಣೆ ಸಿಗಲಿ, ಎಲ್ಲರೂ ಹೇಗೆ ಪಟ್ಟಣದವರೆಲ್ಲ ನಿರ್ಭಯದಿಂದ ಬದುಕ್ತಿದ್ದಾರೆ, ನಾವೆಲ್ಲರೂ ಕೂಡ ಅದೇ ರೀತಿ ಬದುಕಬೇಕು ಅಂತ ಹೇಳುವಂಥದ್ದು. ಅದಕ್ಕಾಗಿಯೇ ಪ್ರಕೃತಿ ಜೊತೆಗೆ ನಮ್ಮ ಹೆಜ್ಜೆ. ಇವತ್ತು 1-2 ದಿನದ ವಿಚಾರಗಳಿದಲ್ಲ, ಸುಮಾರು 30 ವರ್ಷಗಳ ಕಾಲ ಇದರೊಂದು ಹೆಜ್ಜೆ ಅಂತ ಹೇಳುವಂಥ ಒಂದು ವಿಚಾರವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನೆನ್ನೆ ದಿನ ಅಂದರೆ ಮೇ 8, 2024 ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ನನ್ನದೇ ಪೇಜ್ಗಳಲ್ಲಿ ನಾನೊಂದು ಪೋಸ್ಟರನ್ನು ಬಿಟ್ಟಿದ್ದೆ. ಇನ್ನು ಮುಂದಿನ 30 ವರ್ಷಗಳ ಕಾಲ ನಮ್ಮ ಒಂದು ನಾಡನ್ನು, ನಮ್ಮ ಒಂದು ಪ್ರಕೃತಿಯನ್ನು ಉಳಿಸುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ಸೇರಿ ಮಾಡೋಣ ಅಂತ ನಾನು ಹಾಕಿರುವಂಥ ಪೋಸ್ಟರ್ಗಳಿಗೆ ಸಾಕಷ್ಟು ಪಾಸಿಟಿವ್ ಆಗಿರತಕ್ಕಂತಹ ರಿಪ್ಲೈಗಳನ್ನು ನಾನು ನೋಡಿದೆ. ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ನಮ್ಮ ಪ್ರಕೃತಿಗೆ ನಮ್ಮದೇ ಆಗಿರುವಂತಹ ಏನಾದರೂ ಒಂದು ಕೊಡುಗೆಯನ್ನು ಕೊಡೋಣ ಅಂತ. ಮುಂದಿನ 30 ವರ್ಷಗಳು ಅಂತ ಹೇಳುವಂತಹ ಒಂದು ವರ್ಷಗಳನ್ನು ಕೂಡ ನಾನು ಮೆನ್ಷನ್ ಮಾಡಿದೆ. ಮುಂದಿನ 30 ವರ್ಷಗಳ ಕಾಲ ಯಾರೆಲ್ಲ ಇರ್ತೇವೆ, ಯಾರೆಲ್ಲ ಇರೋದಿಲ್ಲ ಅಂತ ಹೇಳುವಂಥದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ, ಅಂದರೆ ಈ ಪ್ರಕೃತಿಗೆ ನಮ್ಮದೇ ಆಗಿರುವಂತಹ ಕೊಡುಗೆಗಳನ್ನು ನಾವು ನೀಡಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಈ ಒಂದು ಪೋಸ್ಟರನ್ನು ಅಳವಡಿಸಿಕೊಂಡಿರ್ತಕ್ಕಂತಹದ್ದು. ಏನಾದರೂ ಒಂದು ನಾವು ಸಾಮಾಜಿಕವಾಗಿರ್ತಕ್ಕಂತಹ ಪ್ರಕೃತಿಯನ್ನು ಉಳಿಸ್ತಕ್ಕಂತಹ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗೋಣ ಅಂತ ಹೇಳುವಂಥ ಕಾರಣಕ್ಕೆ ಬೇಕಾಗಿ ಈ ಮಹತ್ತರವಾಗಿರುವಂತಹ ವಿಚಾರಕ್ಕೆ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರ ಜೊತೆಗೆ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ ಕೂಡ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ಹೇಳಿದೆ. ಈ ಒಂದು ಹೆಜ್ಜೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಇವತ್ತು ನಾನು ಹಾಗೆಯೇ ಯಶ್ ಅವರು ಬಂದಿರತಕ್ಕಂತಹದ್ದು ಕಡಬ ತಾಲೂಕಿನ ರೆಂಜಲಾಡಿ ಗ್ರಾಮದ ಮೀನಾಡಿ ಅಂತ ಹೇಳುವಂಥ ಒಂದು ಪ್ರದೇಶಕ್ಕೆ ನಾನು ಬಂದಿದ್ದೇನೆ. ಯಾಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ, ಕಳೆದ ವರ್ಷ ಇದೇ ಒಂದು ಪರಿಸರದಲ್ಲಿ 2 ಜನ ಆನೆಯ ಕಾಲ್ತುಳಿತಕ್ಕೆ ಒಳಪಟ್ಟು ಹಾಗೆಯೇ ಆನೆಯಿಂದ ರಕ್ಷಿಸಿಕೊಳ್ಳಲಾಗಿದೆ ತಮ್ಮ ಜೀವವನ್ನು ಬಿಟ್ಟಿದ್ರು. ಇದು ಯಾಕೆ ಕಾಡಾನೆಗಳು ಈ ರೀತಿ ನಾಡಿಗೆ ಬರ್ತಾ ಇದೆ ಅಥವಾ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ ಅಂತ ಹೇಳಿದರೆ, ನಾವು ಕಾಡಿನಲ್ಲಿ ಅದಕ್ಕೆ ಬೇಕಾಗಿರುವಂತಹ ಆಹಾರ ವಸ್ತುಗಳನ್ನು ನೀಡದಿರುವ ಕಾರಣದಿಂದ ಇವತ್ತು ಪ್ರಾಣಿಗಳು ವಾಸವನ್ನು ಮಾಡ್ತಕ್ಕಂಥ ಸ್ಥಳದಲ್ಲಿ ಎಲ್ಲ ಜನರು ವಾಸ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಪ್ರಾಣಿಗಳಿಗೆ ಹೊಟ್ಟೆ ಹಸಿವಾದಾಗ ನಾಡಿಗೆ ಬರ್ತಕ್ಕಂಥದ್ದು ಸಹಜ. ಆ ನಾಡಿಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮನುಷ್ಯರನ್ನು ಯಾವುದೇ ರೀತಿಯಲ್ಲಿ ಅದು ನೋಡದೆ ಅದಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ತುಳಿದು ತಿವಿದು ಸಾಯಿಸ್ತಕ್ಕಂಥದ್ದನ್ನು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಇದೆಲ್ಲನೂ ಕೂಡ ಸರಿ ಹೊಂದಿ ಕಾಡು ಪ್ರಾಣಿಗಳು ಕಾಡಿನಲ್ಲೇ ಇದ್ದು ಅದರ ಆಹಾರಗಳು ಅಲ್ಲೇ ಅದಕ್ಕೆ ಸಿಗಬೇಕಿದ್ರೆ ನಾವೆಲ್ಲ ಮನುಷ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಹೆಜ್ಜೆ ಪ್ರಕೃತಿಯೆಡೆಗೆ ನಾವೆಲ್ಲ ಹೋಗಬೇಕಾಗಿರುವಂಥ ಮನಸ್ಸನ್ನು ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಘಟಕದ ಜೊತೆಗೆ ಸೇರಿ ಎಲ್ಲೆಲ್ಲ ಕಾಡಾನೆಗಳ ಅಥವಾ ಕಾಡು ಪ್ರಾಣಿಗಳ ಹಾವಳಿಗಳು ನಾಡಿಗೆ ಬಂದು ಆಗ್ತಾ ಇದೆ ಅಂಥ ಪ್ರದೇಶಗಳನ್ನು ಇವತ್ತು ನಾವು ಚೂಸ್ ಮಾಡಿ ಅಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ, ಗಿಡಗಳನ್ನು ಕೇವಲ ನೆಟ್ಟು ಬಿಡುವುದಲ್ಲ, ಅದರ ಆರೈಕೆಯನ್ನು ಮಾಡುವುದರ ಮೂಲಕ ಪ್ರಾಣಿಗಳಿಗೆ ಅದರದ್ದೇ ಆಗಿರುವಂತಹ ನೆಲೆಯಲ್ಲಿ ಉಳಿದು ಅದು ಕೂಡ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಮಾಡಿ ನಾಡಿನಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಅಂದರೆ ಮನುಷ್ಯರಿಗೆ ಸಮಸ್ಯೆಗಳನ್ನು ಕೊಡದಿರುವಂಥ ರೀತಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಈ ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವುಗಳು ತೊಡಗಿಸಿಕೊಳ್ತಾ ಇದ್ದೇವೆ. ತಂತ್ರಜ್ಞಾನದೊಂದಿಗೆ ಇರತಕ್ಕಂತಹ ಸಮಾಜದೊಂದಿಗೆ ನಾವೆಲ್ಲ ಮುಂದುವರಿತಾ ಇದ್ದೇವೆ. ಹಾಗಿದ್ರೆ ನಮ್ಮನ್ನು ಸಾಕಿ ಸಲಹಿ ಒಂದಷ್ಟು ಬೆಳೆಸ್ತಿರ್ತಕ್ಕಂಥ ಮತ್ತು ನಮಗೆಲ್ಲನೂ ಕೊಡ್ತಿರ್ತಕ್ಕಂಥ ಪ್ರಕೃತಿಗೆ ನಾವೇನು ಕೊಟ್ಟಿದ್ದೇವೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ ನಾವು ಏನು ಕೂಡ ಕೊಟ್ಟಿಲ್ಲ. ಅದಕ್ಕೆ ಬೇಕಾಗಿ ಈ ದಿನದಿಂದ, ಈ ವಿಡಿಯೋ ಬಂದ ನಂತರದಿಂದ ನಾವೆಲ್ಲ ಕೂಡ ಜೊತೆಯಾಗಿ ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ಅಥವಾ ಕಾಡು ಪ್ರಾಣಿಗಳಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಈ ಪರಿಸರವನ್ನು ಬೆಳೆಸಿ ಅದನ್ನು ಅಲ್ಲೇ ಉಳಿಸಿ ಅದರ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಮಾಡೋಣ. ನಾಡಿನಲ್ಲಿರ್ತಕ್ಕಂಥ ಜನತೆ ಕೂಡ ಒಂದೊಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡೋದಕ್ಕೆ ನಾವೆಲ್ಲ ಸಾಕ್ಷಿಗಳಾಗೋಣ. ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಕೊಡುಗೆಯನ್ನು ನಮ್ಮಿಂದ ಕೊಡೋದಕ್ಕೆ ಸಾಧ್ಯ ಇದೆ. ಅದೆಲ್ಲವನ್ನು ಕೊಡುವಂತೆ ಹೇಳುವ ಕಾರಣಕ್ಕೆ ಬೇಕಾಗಿ ಇವತ್ತು ಪ್ರಪ್ರಥಮವಾಗಿ ಪ್ರಾರಂಭಗೊಳ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಜಾತಿ, ಧರ್ಮ, ಪಕ್ಷ, ವಯಸ್ಸು ಎಲ್ಲವನ್ನ ಮೀರಿ ನಾವು ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಪರಿಸರವನ್ನು ಉಳಿಸಿ ಬೆಳೆಸಬೇಕನ್ನುವಂಥ ಕಾರಣಕ್ಕೆ ಬೇಕಾಗಿ ಇಲ್ಲಿ ಬಂದಿರುವಂಥದ್ದು. ಹಾಗೆ ಇವತ್ತಿನ ಪ್ರಥಮ ಕಾರ್ಯಕ್ರಮ ಹೇಗಿರ್ತದೆ ಮತ್ತು ಯಾವುದೆಲ್ಲ ಕಾನ್ಸೆಪ್ಟ್ಗಳೊಂದಿಗೆ ಪ್ರಾರಂಭ ಆಗ್ತದೆ, ಮುಂದೆ ಹೇಗಿರ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಂಡು ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬನ್ನಿ.
ಎಸ್, ಇವತ್ತು ಪ್ರಕೃತಿಯ ಜೊತೆಗೆ ನಮ್ಮ ಹೆಜ್ಜೆ ಅನ್ನುವಂಥ ಕಾನ್ಸೆಪ್ಟನ್ನು ನಾವೆಲ್ಲ ಜೊತೆಯಾಗಿ ಸೇರಿ ಮಾಡ್ತಾ ಇದ್ದೇವೆ. 3 ದಿನದ ಒಂದು ಕಾನ್ಸೆಪ್ಟ್ ಇದಲ್ಲ, ಸುಮಾರು 30 ವರ್ಷಗಳ ಕಾಲ ನಂತರದ ಜನ್ರೇಷನ್ಗಳು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹದ್ದು ಕೂಡ, ಮತ್ತು ಮುಂದೆ ಬರುವಂತಹ ಜನ್ರೇಷನ್ಗಳಿಗೆ ನಾವು ಏನಾದರೂ ಕೊಡುಗೆಯನ್ನು ಕೊಡಬೇಕು. ನಮಗೆ ಈ ಸುಂದರವಾಗಿರುವಂತಹ ಭೂಮಿ, ಪ್ರಕೃತಿ ಎಲ್ಲನೂ ಕೂಡ ಸಿಕ್ಕಿದೆ. ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ನಾವೆಲ್ಲ ಕೂಡ ರಕ್ಷಣೆಯಿಂದ ಅಂದರೆ ಅದು ಒಳ್ಳೆ ರೀತಿಯಲ್ಲಿ ನಾವು ಬದುಕಬೇಕು, ಯಾವುದೇ ರೀತಿಯಲ್ಲಿ ಹಾವಳಿಗಳಾಗಬಾರ್ದು. ಇದೆಲ್ಲದೂ ಕೂಡ ಮಾಡೋದಕ್ಕೆ ನಮ್ಮ ಜೊತೆಲೇ ಸಾಧ್ಯ ಇದೆ. ನನ್ನ ಜೊತೆಗೆ ಇವಾಗ ಈ ಅರಣ್ಯ ಇಲಾಖೆ ಈ ನಮ್ಮ ಕಾನ್ಸೆಪ್ಟ್ಗಳಿಗೆ ಯಾವ ರೀತಿ ಕೈ ಜೋಡಿಸ್ತದೆ ಅನ್ನೋದರ ಬಗ್ಗೆ ಒಂದಷ್ಟು ನಾವು ಮಾಹಿತಿಯನ್ನು ಕೇಳಬೇಕಾಗಿದೆ. ನನ್ನ ಜೊತೆಗೆ ಯೋಗೀಶ್ GC ಇದ್ದಾರೆ, TRF ಆಗಿ ಈ ಸುಂಕದಕಟ್ಟೆ ಈ ಕಡೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ಒಂದು ವಿಚಾರವಾಗಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದೀರಾ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ತಾವು? ಚೆನ್ನಾಗಿದೆ. ಓಕೆ, ಇವತ್ತು ಇಂತಹ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಸರ್ಕಾರದ ವತಿಯಿಂದ ಜೊತೆಗೆ ತಮ್ಮ ಅರಣ್ಯ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಸಪೋರ್ಟಿವ್ ಆಗಿದ್ದೀರಾ ಅಂತ? ನಾವು ಮೊಟ್ಟ ಮೊದಲ ಬಾರಿಗೆ ಈ ನಮ್ಮ ಒಂದು ಕಾಡಂಚಿನ ಗ್ರಾಮಗಳಲ್ಲಿ ಏನು ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ತಡಿಲಿಕ್ಕೆ ಅರಣ್ಯ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಕಾಡಂಚಿನ ಗ್ರಾಮಗಳಲ್ಲಿ ನಮ್ಮ ಅರಣ್ಯದ ಗಡಿಯಲ್ಲಿ EPT ಆನೆ ಹಗರಣ ಮಾಡ್ತಾ ಇದ್ದೀವಿ, ಸೋಲಾರ್ ಬೇಲಿನ ಮಾಡ್ತಾ ಇದ್ದೀವಿ, ಹಾಗೆ ಸ್ಪೆಷಲ್ ಟಚರ್ಗಳನ್ನ ಮಾಡ್ತಾ ಇದ್ದೀವಿ. ಆ ಮೂಲಕ ಕಾಡಂಚಿನಲ್ಲಿ ಕೃಷಿ ತೋಟಕ್ಕೆ ಕಾಡಾನೆಗಳು ಬರದಂತೆ ತಡೀತಿದ್ದೀವಿ. ಅದ್ರ ಜೊತೆಗೆ ನಾವು ಈ ಭಾಗದಲ್ಲಿ ಈ ಹೆಚ್ಚು ಆನೆಗಳಿರುವಂಥ ಪ್ರದೇಶಗಳಲ್ಲಿ ಸ್ಥಳೀಯರನ್ನು ಸೇರಿಸಿಬಿಟ್ಟು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ದೀವಿ. ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲೆಲ್ಲಿ ಕಾಡಾನೆಗಳು ಬರ್ತವೆ, ಯಾರ ತೋಟಕ್ಕೆ ಬರ್ತವೆ, ತಕ್ಷಣ ಅದರಲ್ಲಿ ಮಾಹಿತಿಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ತಿಳಿಸಿದ್ದೀವಿ. ಆ ಪ್ರಕಾರ ಇಲ್ಲಿ 3-4 ಗ್ರಾಮಗಳನ್ನ ಸೇರಿಸ್ಬಿಟ್ಟು ಪ್ರತಿ ಗ್ರಾಮಕ್ಕೂ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲಿ ಆನೆ ಬಂದರೂ ಸಹ ಕೂಡಲೇ ರೈತರು ಅಲ್ಲಿಗೆ ನಮಗೆ ಮೆಸೇಜ್ ಹಾಕ್ತಾರೆ. ನಾವು ನಮ್ಮ ರಾತ್ರಿ ಗಸ್ತು ಸಿಬ್ಬಂದಿ, ನಾವು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಅಲ್ಲಿಗೆ ತಕ್ಷಣ ಧಾವಿಸಿಬಿಟ್ಟು ಆನೆಗಳಿದ್ದರೆ ಅವುಗಳನ್ನ ಓಡಿಸ್ತಾ ಇದ್ದೀವಿ. ಓಕೆ. ಅದ್ರ ಜೊತೆಗೆ ಇಲ್ಲಿ ಒಂದು ಕಾಡಾನೆಗಳ ನಿಯಂತ್ರಣಕ್ಕಾಗಿ ನಾವು ಸಿಬ್ಬಂದಿಗಳನ್ನ ಎಕ್ಸ್ಟ್ರಾ ಸಿಬ್ಬಂದಿಗಳನ್ನ ತಾತ್ಕಾಲಿಕವಾಗಿ ತಗೊಂಡು ಅವರು ಹಗಲು ರಾತ್ರಿ ಸಹ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕಾಡಂಚಿನ ಈ ಗ್ರಾಮಗಳಲ್ಲಿ ಕಾಡಾನೆಗಳು ಮುಖ್ಯವಾಗಿ ಕಾಡಿಂದ ನಾಡಿಗೆ ಯಾಕೆ ಬರ್ತಾ ಇದ್ದಾವೆ ಅಂತ ಹೇಳಿದರೆ ಆಹಾರ ಮತ್ತು ನೀರಿಗಾಗಿ. ಅವು ಅಲ್ಲಿ ಆಹಾರ ಮತ್ತು ನೀರು ಸಿಗದಿರೋದ್ರಿಂದ ಈ ಥರ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ನಾವು ಅವುಗಳಿಗೆ ಆಹಾರ ಮತ್ತು ನೀರು ಸಿಗಲಿಕ್ಕಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ನಮ್ಮ ಅರಣ್ಯದಲ್ಲಿ ಸಾಕಷ್ಟು ಲಭ್ಯವಿರುವಂಥ ಪ್ರದೇಶದಲ್ಲಿ ಆಹಾರ ಅಂದರೆ ನಾವೇನು ಈ ಒಂದು ಹಣ್ಣುಗಳನ್ನು ಬಿಡುವಂಥ ಮರಗಳನ್ನ ನೆಡ್ತಾ ಇದ್ದೇವೆ. ಹೆಚ್ಚಾಗಿ ಹಣ್ಣುಗಳನ್ನ ಬಿಡುವಂಥ ಮರ ಮತ್ತು ಬಿದಿರು ಇಂಥವುಗಳನ್ನ ನೆಡ್ತಾ ಇದ್ದೀವಿ. ಅವು ಮುಂದೆ ಇನ್ನೊಂದು 10 ವರ್ಷದಲ್ಲಿ ಅವಕ್ಕೆ ಅದರ ಫಲ ಸಿಗುತ್ತೆ. ಈ ಒಂದು ಪರಿಸರದಲ್ಲಿ ನಾವು ಇವತ್ತಿರುವಂತಹದ್ದು ಮೀನಾಡಿ ಅನ್ನುವಂತಹ ಒಂದು ಊರು. ನಮ್ಮ ಪ್ರಪ್ರಥಮ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭವನ್ನು ಪಡೆದುಕೊಳ್ಳಲಿಕ್ಕಿದೆ. ಈ ಪರಿಸರದಲ್ಲಿರ್ತಕ್ಕಂತಹ ಊರವರಿಗೆ ಕಾಡಿನ ಪ್ರಾಣಿಗಳಿಂದ ಯಾವ ರೀತಿಯಲ್ಲಿ ತೊಂದರೆಯಾಗಿದೆ ಅಂತ ಹೇಳೋದಕ್ಕಂತ ಕಳೆದ 1 ವರ್ಷದ ಹಿಂದೆ ನಾವು ಗಮನಿಸಿಕೊಂಡಿದ್ದೇವೆ. 2023 ಫೆಬ್ರವರಿ 20ನೇ ತಾರೀಕಿಗೆ ಇದೇ ಒಂದು ವಠಾರದಲ್ಲಿ ಒಂದು ಸುಮಾರು 500 ಮೀಟರ್ಗಳ ಸರೌಂಡಿಂಗ್ನಲ್ಲೇ ಕಾಡಾನೆಯಿಂದ ಬೆಳ್ಳಂಬೆಳಗ್ಗೆ ಹಾಲಿನ ಒಂದು ಅದನ್ನು ಏನು ನಾವು ಕಲೆಕ್ಟ್ ಮಾಡ್ತೇವೆ ಅಲ್ಲಿ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಕುಮಾರಿ ರಂಜಿತಾ ಅನ್ನುವಂತಹ ಮುಗ್ಧೆಯನ್ನ ರಮೇಶ್ ಅವರ ಫ್ಯಾಮಿಲಿ ಅವರನ್ನೇ 2 ಜನರನ್ನ ಕಾಡಿನಿಂದ ಬರ್ತಕ್ಕಂತಹ ಆನೆ ಆ ಬೆಳ್ಳಂಬೆಳಗ್ಗೆ ಅವರನ್ನ ತಿವಿದು ಇದೇ ಒಂದು ಜಾಗದಲ್ಲಿ ಸಾಯಿಸಲ್ಪಟ್ಟಿತ್ತು. ಅವರ ಆ ಒಂದು ಮನೆ ಅವರ ಚಿಕ್ಕಮ್ಮ ಇದ್ದಾರೆ, ರಂಜಿತಾ ಅವರ ಚಿಕ್ಕಮ್ಮ ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಅವತ್ತು ತೊಂದರೆಗಳು ಆಗಿತ್ತು ಮತ್ತು ಯಾಕೋಸ್ಕರ ಆಗಿತ್ತು ಅದರ ಒಂದು ವಿವರವನ್ನು ತಾವು ಫಸ್ಟಿಗೆ ಹೇಳಲಿಕ್ಕಿದ್ದಾರೆ. ಅವತ್ತು ಏನಾಯ್ತು ಮೇಡಮ್? ಅದು ಆದರೆ ನಾನು ಇಲ್ಲಿ ಇರಲಿಲ್ಲ, ಆದರೆ ಇವರೆಲ್ಲ ಊರಿನವರು ಮನೆಯವರೆಲ್ಲ ಹೇಳಿದ್ದು ನನಗೆ 6:20ಗೆ ಬೆಳಿಗ್ಗೆ ಅವಳು ಹೋಗುವಾಗ ಮನೆಯಲ್ಲಿ ಅವಳು ಮತ್ತು ಅಮ್ಮ ಇರೋದು. ಗಂಡು ಮಕ್ಕಳು ನಮ್ಮ ಮನೆಯಲ್ಲಿ ಇಲ್ಲ ಯಾರು ಕೂಡ. ನಾನು ಬಿಟ್ಟರೆ ಇವರು 2 ಅಕ್ಕಂದಿರು, ಒಬ್ಳು 75, ಇವಳು 70, ನಾನು 60. 3 ಹೆಣ್ಮಕ್ಳು ಮತ್ತು ಈ ರಂಜಿತ್ ಒಬ್ಳೆ, ಅವಳ ಅಕ್ಕ ಒಬ್ಳಿದ್ಲು ರಶ್ಮಿತಾ, ಅವಳನ್ನು ವಿಟ್ಲಾಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ 2 ವರ್ಷಕ್ಕೆ ಮೊದಲು. ಇವಳು ಈ ಮನೆಯನ್ನು ಎಲ್ಲರನ್ನು ಸಾಕ್ತಿದ್ದಳು. ಆದರೆ 6ವರೆಗೆ ಸೆಕ್ಯೂರಿಟಿ ಬೇಗನೆ ಹೋಗ್ಬೇಕಲ್ಲ, ಹಾಲು ತರೋರು ಬೇಗನೆ ಬರ್ತಾರಲ್ಲ, ಹಾಗೆ ಇವಳು ಬೇಗನೆ ಎದ್ದು ಯಾವಾಗಲೂ ಹೋಗ್ತಿದ್ದಳು. ಹೌದೌದು ನಾನು ಯಾವಾಗಲೂ ಹೇಳ್ತಿದ್ದೆ ಇಷ್ಟು ಬೇಗ ಯಾಕೆ ಮಗ ಹೋಗೋದು, ಆನೆ ಇರುತ್ತೆ. ಆದರೆ ಅವಳು ಹೇಳ್ತಿದ್ದಳು ಹಾಲು ತರುವವರು ಮತ್ತೆ ಕೆಲಸಕ್ಕೆ ಹೋಗುವವರಲ್ಲ ಅಮ್ಮ, ನನ್ನನ್ನು ಅಮ್ಮಂತಲೇ ಕರ್ತಿದ್ದಳು. ಹಾಲು ತರುವವರು ಎಲ್ಲರೂ ಕೆಲಸಕ್ಕೆ ಮತ್ತೆ ಹೋಗುವವರು, ಅದಕ್ಕಾಗಿ ನಾನು ಬೇಗ ಹೋದ್ರೆ ತಾನೇ ಮತ್ತೆ ಅವರು ಬೇರೆ ಕಡೆ ಮನೆಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುತ್ತದೆ ಅಂತ ಬೇಗ ಹೋಗ್ತಿದ್ದು. ಆದರೆ ಈಗ ಆಯಿತು. ಹಾಗೆ ಇವಳು ಕೂಗುವಾಗ ರಮೇಶಣ್ಣ ಬಂದ. ರಮೇಶಣ್ಣ ಇದೇ ಮನೆಯವನು, ಅದೇ ಮನೆಯವನು. ಅವನು ಬಂದ, ಇವಳನ್ನು ಬಿಸಾಕಿ ಬಿಟ್ಟು ಅವನು ಹಿಡಿದು ಕೊಂದ್ಬಿಟ್ಟು. ಅಲ್ಲ, ಇದು ಅವತ್ತು ಆನೆಯ ದಾಳಿಯಿಂದ ತೀರ್ಕೊಂಡಿರುವಂತಹ ರಂಜಿತಾ ಅವರ ಅಮ್ಮ ಇರ್ಬೋದು ಸುಂದರಿ ಅತೆ ಅವು ಇರ ಪನಲೆಕ್ಕನೆ ಎತ್ತಲ ಕಾಸ್ತಿಕ್ಕು ಮಾತ ತಿಕ್ಕು ತಿಕ್ಕು ನೆನ್ನ ಬಾಲೆ ತಿಕ್ಕು ಜಾತ
కాసు ఏతలా కొరియర్ ఇంక కురిచేరును అనిపించాను ఎత్తు కాసు కొరనాలన్న బాలే జాత కరెక్ట్. ಭಯ ಭಯ 4 ಗಂಟೆ ಆಗನೆ ಆಯಿತು ಕಂಕ್ಲೆ ಇಲ್ಲಿ ಬಿದ್ದಾಡ್ತು ಪೋಪನ ಅಂಚಿನ ಸಂದರ್ಭ ಇಜ್ಜಿ ಪಂಡಾವು ಪೋಡಿಗೆ ಹಾಪಣವು ಅವನ ಶಬ್ದ ಕೇಂದ್ರ ಇಲ್ಲಿ ಬಿದ್ದಾಡ ಸಾಧ್ಯ ಅಜ್ಜಿ ಅತನ ಎಂಕ್ಲೆ ಟಾಯ್ಲೆಟ್ ಒಂದೊಂದು ಇಲ್ಲಿ ಉಲಾ ಇಜ್ಜಿ ಒಂದು ರಾತ್ರಿ ಪೋತು ಒಂದು ಟಾಯ್ಲೆಟ್ ಪೋತು ಬರ್ಕೊಂಡ ಉಲಾ ಇಜ್ಜಿ ಪಿದಾಯಿ ಪೋಣೆ ಪಿದಾಯಿಗೆ ಪೋಪನ ಅಂಚಿನ ಸಂದರ್ಭನೇ ಭಾರಿ ಕಷ್ಟ. ಬುಕ್ ಅಂಚನೆ ಇತ್ತೆ ಸೋಲಾರ್ ಬೆಳಿ ಮಲ್ತು ಕೊಟ್ಟಿರ ಇದು ಕೊಂಚ ಚೂರು ನೆಮ್ಮದಿಯಿಂದ ಒಳ್ಳೆಯ ಒಂದು ಕ್ರಮ. ಅದಕ್ಕೆ ಕಾಡು ಪ್ರಾಣಿಗಳಿಗೆ ಬೇಕಾದಂಥ ಇದನ್ನು ನಾವು ಕೊಡಬೇಕು. ನಾವೇ ಕಾಡು ಕಡಿದ ಕಾರಣ ಆನೆಗಳು ಈಗ ಊರಿಗೆ ಬರ್ತಾವೆ. ಆದರೆ ನಾವು ಕೂಡ ಮಿಲಿಟ್ರಿಯಲ್ಲಿರುವಾಗಲೂ ಕೂಡ ಇಂಥ ಸಂಭವಗಳು ನಡೆದಿದೆ, ನಾವು ಹೋಗಿದ್ದೇವೆ. ಅಲ್ಲಿ ನಾವು ಇದೇ ಹೇಳೋದು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಆದರೆ ಮಾಡುವವರು ಅದನ್ನು ಒಂದು ಮಾಡಿ ಮುಗಿಸಿ ಒಂದು ಗಿಡ ನೆಟ್ಟರೆ ಅದನ್ನು ಫುಲ್ಲು ಬೆಳೆಯುವಷ್ಟು, ಅದು ಫಲ ಕೊಡುವಷ್ಟುವರೆಗೆ ಅದನ್ನು ನೋಡುವಂಥ ಒಂದು ಕ್ರಮ ಇರಬೇಕು. ಈಗ ನೋಡಿ ರಬ್ಬರ್ ಇದೆ, ರಬ್ಬರ್ ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾಪಿಂಗ್ ಮಾಡಬೇಕು. ಯಾರು ಬರುತ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ಆನೆ ಇದೆ. ಆದ ಕಾರಣ ಈ ಕಡೆ ಯಾರೂ ಬರೋದಿಲ್ಲ. ನಮ್ಮ ರಬ್ಬರ್ ಹಂಗೆ ಉಳಿದಿದೆ. ಯಾಕೆಂದರೆ ಅದನ್ನು ಟಾಪಿಂಗ್ ಮಾಡೋಕೆ 5 ಗಂಟೆ ಒಂದು ಯಾರಾದರೂ ಮಾಡ್ತಾರೆ ಇಲ್ಲ. ಅವನಿಗೆ ಹೆದರಿಕೆ ಇದೆ. ಅವನಿಗೆ ಅಂತಲ್ಲ, ಎಲ್ರಿಗೂ ಅದೇ. ನಮಗೂ ಹೆದರಿಕೆ ಇದೆ. ನಮಗೂ ರಾತ್ರಿ ಇಲ್ಲಿಂದ ಹೋಗಬೇಕಿದ್ರೆ, ಬೆಳಿಗ್ಗೆ ಹೋಗಬೇಕಿದ್ರೆ ನಮಗೆ ಹೆದರಿಕೆ ಆಗುತ್ತೆ. ಇಲ್ಲಿ 6 ಗಂಟೆಗೆ ಆ ಹುಡುಗಿಯನ್ನು ಮತ್ತು ಆ ರಮೇಶ್ ಅವರನ್ನು ಕೊಂದಿದೆ. ಆದ ಕಾರಣ ಆವತ್ತಿನವರೆಗೆ ಯಾರಿಗೇನು ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ ಈ ಒಂದು ಸಾವು ನಡೆದ ಮೇಲೆ ಎಲ್ರಿಗೂ ಹೆದರಿಕೆ ಆಯಿತು. ಆಮೇಲೆ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ, ಇಲ್ಲಿ ಇದ್ದವ್ರಿಗೆ ಹೊರಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಇದ್ದವ್ರಿಗೆ ಇಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಆಗಿದ್ದರಿಂದ ನಮ್ಮ ಜೀವನ ತುಂಬ ಕಷ್ಟವಾಗಿದೆ. ನಮಗೆ ಇಲ್ಲಿ ಸ್ವಲ್ಪ ಓಡಾಡಲಿಕ್ಕೆ ಕಷ್ಟ. ನಮ್ಮ ಮನೆಯವರು ರಿಕ್ಷಾದವರು, ಅವ್ರಿಗೆ ರಾತ್ರಿ ಬಾಡಿಗೆ ಇರೋದೇ ಸಂಜೆ 5 ಗಂಟೆ 6 ಗಂಟೆ ಮೇಲೆ. ಅವ್ರು ಹೋಗಿ ಬರೋದು ಅಂದರೆ ತುಂಬ ಕಷ್ಟ ಆಗ್ತದೆ. ಹಾಗೆ ಎಷ್ಟೋ ಬಾಡಿಗೆಲ್ಲ ಬಿಟ್ಬಿಟ್ರು, ಈಗಿಲ್ಲ. ಬೆಳಗ್ಗೆ ಮಾಡಿದಷ್ಟೇ ಬಾಡಿಗೆ. ನಮಗೆ ಜೀವನ ಮಕ್ಕಳು ನೋಡಿ, ನನ್ನ ಮಗಳನ್ನ ತಗೊಂಡೋಗಿ ಹಾಸ್ಟೆಲ್ಗೆ ಹಾಕಿದ್ದೆ, ನಾನೇ ಸಲುವಾಗಿ ಹಾಕಿದ್ದು ನಾನು. ರಾತ್ರಿಲಿ ಮತ್ತೆ ಮಳೆಗಾಲಕ್ಕೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ. 5-4 ಗಂಟೆ ಅಂದರೆ ಇಲ್ಲಿ ಮೇಲೆ ಕೂಗ್ತಾ ಇರುತ್ತಾನೆ. ಹೇಗೆ ಇದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ತಾವು ಹೇಳಬೇಕು ಅಂತ. ಇದರ ಕಂಟ್ರೋಲ್ ನಾವು ಸೋಲಾರಲ್ಲಿ ಮಾಡಿದ್ದೇವೆ. ತುಂಬ ಅದರ ತೊಂದರೆ ಇದ್ದದೆಲ್ಲ ಕಮ್ಮಿ ಆಗಿದೆ ತುಂಬ. ಮತ್ತೆ EPT ಮಾಡಿದ್ದೇವೆ. ಮತ್ತೆ DF ಸರ್ ಬರ್ತಾ ಇರ್ತಾರೆ, ಅವ್ರ ಪ್ರಾಬ್ಲಮ್ ಕೇಳ್ತಾ ಇರ್ತಾರೆ, ಅವರು ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಮ ಆನೆಗಳ ಹಾವಳಿ ತುಂಬ ಕಮ್ಮಿ ಆಗಿದೆ, ಕಡಿಮೆ ಆಗಿದೆ. ಓಕೆ ಎಸ್, ಇವಾಗ ನನ್ನ ಜೊತೆಗೆ ಈ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂತಹ 2 ಜನ ಯುವಕರು ನನ್ನ ಜೊತೆಗಿದ್ದಾರೆ. ಇವರ ಹೆಸರು ದೀಪಕ್ ಅಂತ, ಅವರ ಹೆಸರು ಪ್ರಸಾದ್ ಅಂತ. ಸೊ ಇವರ ತಂಡದಲ್ಲಿ ಇನ್ನಷ್ಟು ಜನ ಕೂಡ ಇದ್ರ ಹಿಂದೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಟ್ರಸ್ಟ್ನ ಮೂಲಕ. ದೀಪಕ್ ಅವರು ನಮಸ್ತೆ. ನಮಸ್ತೆ. ಇವತ್ತು ಕಡಬದ ರೆಂಜ್ಲಾಡಿ ಗ್ರಾಮದ ಮೀನಾಡಿಯಲ್ಲಿ ಈ ರೀತಿಯ ಕಾನ್ಸೆಪ್ಟನ್ನು ಪ್ರಾರಂಭ ಮಾಡೋದಕ್ಕೆ ಏನು ಕಾರಣ? ನಂತರ ಇಲ್ಲಿರುವಂಥ ಸಮಸ್ಯೆಗಳಿಗೆ ಅರಣ್ಯ ಇಲಾಖೆ ಅಥವಾ ಸರ್ಕಾರದ ಜೊತೆಗೆ ತಾವುಗಳು ಮಾತಾಡಿ ಯಾವ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀರ ಅಂತ ಹೇಳೋದ್ರ ಬಗ್ಗೆ ಒಂದು ಹೇಳಬೇಕು. ನೆಟ್ಟಿರುವಂಥ ಗಿಡಗಳನ್ನು ನೆಟ್ಟೇ ಹೋಗೋದ ಅಥವಾ ಅದರ ಆರೈಕೆಗಳು ಹೇಗಿರ್ತದೆ ಅಂತ 30 ವರ್ಷಗಳ ಕಾನ್ಸೆಪ್ಟನ್ನು ಕೊಟ್ಟಿದ್ದೇವೆ. ಹಾಗಿರುವಾಗ ಯಾವ ರೀತಿ ಗಿಡಗಳ ಆರೈಕೆ ಮತ್ತು ಆನೆಗಳು ಅಥವಾ ಯಾವುದೇ ಕಾಡು ಪ್ರಾಣಿಗಳು ಈ ಕಡೆಗೆ ಬರದಿರುವ ರೀತಿಯಲ್ಲಿ ತಮ್ಮ ಒಂದು ಜವಾಬ್ದಾರಿ ಇರ್ತದೆ ಅಂತ. ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ನ ಮುಖಾಂತರ ನಾವು ಕಳೆದ ವರ್ಷದಿಂದ ಈ ಒಂದು ಕಾನ್ಸೆಪ್ಟನ್ನು ಪ್ರಾರಂಭ ಮಾಡಿರುವಂಥದ್ದು. ಆರಂಭಿಕ ವರ್ಷದಲ್ಲಿ ನಾವು ಇದನ್ನು ಏನಂತ ಹೇಳಿದ್ರೆ ಗಿಡ ಹಾಕಿ ನೋಡಿದ್ವಿ ಯಾವ ಥರ ಬರುತ್ತೆ ಅದು ಅಂತ. ಸೊ ಅದರ ಯಶಸ್ಸಾದರೆ ಅದನ್ನು ಒಂದು ಮಾಸಾಗಿ ಮಾಡ್ಕೊಂಡು ಹೋಗೋಣ, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋಗೋಣ ಅಂತ. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಹೋದಾಗ ಕಳೆದ ಬಾರಿ ಇಲ್ಲೇ ಪಕ್ಕದಲ್ಲಿ 1-1.5 ಕಿಲೋಮೀಟರ್ ದೂರದಲ್ಲಿ ಸುಮಾರು 1000 ಗಿಡಗಳನ್ನು ಇಲ್ಲೇ ನಾವು ನೆಟ್ಟಿರುವಂಥದ್ದು. ಇವತ್ತು ಅದರ ಆರೈಕೆಯನ್ನು ಒಂದು ಅಲ್ಪ ಮಟ್ಟದಲ್ಲಿ ಮಾಡಿದ್ವಿ ನಾವು. ಅಂದರೆ ಕಳೆದ ಬಾರಿ ನಮ್ಗೆ ಸ್ವಲ್ಪ ನೀರಾವರಿಯ ಸಮಸ್ಯೆ ಆಗಿರೋದು ಅಷ್ಟೊಂದು ನಮಗೆ ಇದು ಮಾಡೋಕ್ಕಾಗಿಲ್ಲ ಅದನ್ನು. ಬಟ್ ನಮ್ಮಿಂದ ಸಾಧ್ಯವಾದಷ್ಟು ಆರೈಕೆಯನ್ನು ಅಲ್ಲಿ ಮಾಡಿದ್ವಿ. ಸೊ ಗಿಡಗಳು ತುಂಬ ಚೆನ್ನಾಗೇ ಬಂತು. ಸೊ ಆಮೇಲೆ ಏನು ಮಾಡಿದ್ವಿ ನಾವು, ಕಳೆದ ಬಾರಿ ನಾವು ಸ್ಥಳೀಯವಾದಂತಹ ಸಸ್ಯ ಗಿಡಗಳನ್ನು ನಾವು ಇಲ್ಲಿ ಬೆಳೆಸಿರುವಂಥದ್ದು. ಈ ವರ್ಷದಿಂದ ಅತಿ ಶೀಘ್ರದಲ್ಲೇ ಫಸಲು ಕೊಡುವಂತಹ ಹಲಸಿನ ಹಣ್ಣಿನ ಗಿಡಗಳನ್ನು ಬೆಳೆಸುವಂಥದ್ದು ನಮ್ಮ ಒಂದು ಕಾನ್ಸೆಪ್ಟ್ ಇದು. ಮತ್ತು ಇದು 30 ವರ್ಷದ ಒಂದು ದೀರ್ಘವಾದಂತಹ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ಕಾಡಿನ ಒಳಗಡೆ ಮಾಡುವಂಥದ್ದು ಬಹಳಷ್ಟೊಂದು ಸಾಹಸಮಯವಾಗಿರ್ತದೆ. ಅದು ಕಠಿಣವಾದಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡಬೇಕಾಗತ್ತೆ. ನಮ್ಮ ವೈಯಕ್ತಿಕ ಕೆಲಸಗಳನ್ನು ಕೂಡ ಮಾಡಿಕೊಡೋ ಜೊತೆಗೇನೆ ಶನಿವಾರ ಮತ್ತು ಭಾನುವಾರದ ಏನು ನಮ್ಮ ಫ್ರೀ ಟೈಮ್ ಏನಿರ್ತದೆ ಆ ಟೈಮಲ್ಲಿ ಇದಕ್ಕೆ ನಾವು ಸಮಯವನ್ನು ಕೊಟ್ಟು ಫಾರೆಸ್ಟ್ ಇಲಾಖೆಯವರು ಕೂಡ ಅವರ ಕಡೆಯಿಂದ ಕೂಡ ನಮಗೆ ಆ ಟೈಮಲ್ಲಿ ಅವ್ರದ್ದು ಏನು ನೆರವು ಬೇಕಾಗುತ್ತೆ ಅದನ್ನು ತೆಗೆದುಕೊಂಡು ಆಮೇಲೆ ಗಿಡಗಳನ್ನ ರೆಡಿ ಮಾಡಿಕೊಂಡು ಅಲ್ಲಿ ನಾವು ಹಾಕಬೇಕು. ಅದು ಆಲ್ಮೋಸ್ಟ್ ಜೂನಿಂದ ಆಗಸ್ಟ್ ಎಂಡ್ ಒಳಗಡೆ, ಅಂದರೆ ಮೊದಲ ಮುಂಗಾರಿನ ಆರಂಭದಿಂದ ಹಿಂಗಾರು ಹೋಗುವವರೆಗೇನು ಅಲ್ಲಿ ನಾವು ಅದನ್ನು ಗಿಡ ಹಾಕುವ ಕಾರ್ಯಕ್ರಮವನ್ನು ಮುಗಿಸಬೇಕಾಗುತ್ತೆ. ಅದೊಂದು ಚಾಲೆಂಜಿಂಗ್ ಇರ್ತದೆ ನಮಗೆ. ಮತ್ತು ಏನಂತ ಹೇಳಿದ್ರೆ, ಬೇಗ ನಾವು ಇಡೀ ಕರ್ನಾಟಕದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ತುಂಬ ಬಹಳ ಉತ್ಸವಯುತವಾಗಿ ಮಾಡಬೇಕು ಅಂತ ಕ್ಯಾಪ್ಟನ್ ಅರ್ಜುನೋತ್ಸವ ಹೆಸರಿನಲ್ಲಿ
ನಾವು ಇದನ್ನು ಆಯೋಜನೆ ಮಾಡ್ತಿರುವಂಥದ್ದು. ಇದನ್ನು ನಮ್ಮ ಅರ್ಜುನ ಏನು ಮೃತಪಡ್ತಲ್ವ ಯಲಸೂರು ಗ್ರಾಮ ಆಲ್ದೂರಿನ ಹಾಸನ ಜಿಲ್ಲೆಯಲ್ಲಿ ಅಲ್ಲಿ ಆರಂಭ ಮಾಡಬೇಕು ಅಂತ ನಮ್ಮೊಂದು ಕಾನ್ಸೆಪ್ಟ್ ಇದ್ದಿದ್ದು. ಬಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಮದು ಕೂಡ ದಕ್ಷಿಣ ಕನ್ನಡ ಮೂಲತಃ, ನಾವಿಲ್ಲಿನ ಮೂಲದವರಾಗಿ, ಸೊ ಮೂಲತಃ ಇಲ್ಲೊಂದು ಘಟನೆಗಳಾಗಿದೆಯಲ್ಲ ಈ ಥರ ಆನೆಯಿಂದ ಮೃತಪಟ್ಟಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ಸಾಂಕೇತಿಕ ಆರಂಭವನ್ನು ಕೊಟ್ಟು ನಂತರ ದಿನಗಳಲ್ಲಿ ಅಲ್ಲಿ ಆರಂಭ ಮಾಡುವ, ಅಲ್ಲಿಂದ ಕೂಡ ಒಂದು ಇದಕ್ಕೆ ಒಂದು ಹೆಜ್ಜೆಯನ್ನು ಪ್ರತಿ ಕನ್ನಡಿಗರನ್ನು ಜೊತೆಗೂಡಿಸಿಕೊಂಡು ನಮ್ಮ ಒಂದು ಪರಿಸರವನ್ನು, ನಮ್ಮ ವನ್ಯಜೀವಿಗಳನ್ನು, ಒಂದು ಒಟ್ಟಾರೆಯಾಗಿ ಒಂದು ವನ್ಯ ಸಂಕುಲವನ್ನು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೇನೆ ಪರಿಸರವನ್ನು ಮುಂದಿನ ಪೀಳಿಗೆ ಕೂಡ ಸುಭದ್ರವಾಗಿ ಉಳಿಸುವಂಥ ಒಂದು ಪ್ರಯತ್ನವನ್ನು ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ 1-2 ವರ್ಷಗಳ ಕಾಲ ಅಲ್ಲ 30 ವರ್ಷಗಳ ಕಾಲ ಒಂದು ದೀರ್ಘಾವಧಿಯಾಗಿ ಇದನ್ನು ಮಾಡ್ಕೊಂಡು ಹೋಗ್ತದೆ. ಇವಾಗ ಕೆಲವೊಬ್ರು ಹೇಳ್ತಾರೆ, ಒಂದು ಸಲ ನೆಟ್ಟು ಬಿಟ್ಟರೆ ಮತ್ತೆ ಯಾರು ಅದಕ್ಕೆ ಹೊಣೆ, ಅಥವಾ ಅದನ್ನು ನಿರ್ವಹಣೆ ಮಾಡುವಂಥದ್ದು ಹೇಗೆ, ಅದನ್ನು ಬೆಳೆಸುವಂಥದ್ದು ಹೇಗೆ ಅನ್ನುವಂಥ, ಅಂದರೆ 1 ವರ್ಷ ನೆಟ್ಟು ಬಿಟ್ಟು ಅಲ್ಲೇ ನೆಕ್ಸ್ಟ್ ಅದನ್ನು ಏನೋ ನಿರ್ವಹಣೆ ಮಾಡದಿದ್ರೆ ಅದು ಏನಾಗುತ್ತೆ, ಸತ್ತು ಹೋಗುತ್ತೆ. ಯಾವುದೇ ನಿರ್ವಹಣೆ ಬರುವುದಿಲ್ಲ, ಅದರಿಂದ ಯಾವುದೇ ರೀತಿಯ ಉಪಯೋಗ ಕೂಡ ಸಾರ್ವಜನಿಕ ವಲಯಕ್ಕೆ, ಸಮಾಜಕ್ಕೆ ಆಗುವುದಿಲ್ಲ. ಇವತ್ತು ನಾವು ಗಮನಿಸ್ತಾ ಇದ್ದೇವೆ, ಬಹುಶಃ 1 ವರ್ಷಕ್ಕೆ ಸುಮಾರು 100ರಿಂದ 120 ಜನ ಆನೆ ದಾಳಿಯಿಂದ ಬರೀ ಕರ್ನಾಟಕದಲ್ಲೇ ಪ್ರಾಣವನ್ನು ಕಳೆದುಕೊಳ್ತಿರುವಂಥದ್ದು. ಪ್ರತಿದಿನಕ್ಕೆ ಒಂದು ಆನೆ ಕಡಿಮೆ 250ರಿಂದ 300 kg ಅಷ್ಟು ಆಹಾರವನ್ನು ಸೇವನೆ ಮಾಡ್ತದೆ. ಅದೇ ರೀತಿ 250 ಲೀಟರಷ್ಟು ವಾಟರನ್ನು ಒಂದು ಆನೆ ಕುಡಿತದೆ. ಸೊ ಹಾಗಿರುವಾಗ ನಾವು ನಮ್ಮ ಒಂದು ಜನಸಾಮಾನ್ಯರು ಹೇಗೆ ನಾವು ನಮ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತೇವೋ ಅದೇ ರೀತಿಯಲ್ಲಿ ಅವುಗಳಿಗೆ ಸಮಸ್ಯೆ ಆಗಿದೆ. ಅಲ್ಲಿ ಆ ಸಮಸ್ಯೆಯನ್ನು ಇಲ್ಲಿ ನಾಡಿಗೆ ಬಂದು ಎಚ್ಚರಿಸ್ತಾ ಇದ್ದಾವೆ. ನಮಗೆ ಸಮಸ್ಯೆ ಆಗಿದೆ, ನಮ್ಮ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಏನಾದರೂ ಮಾಡಿದರೆ ಮೂಕ ಪ್ರಾಣಿಗಳು ಬಾಯಿ ಬರಂದರೆ ಮನುಷ್ಯ ಆದರೆ ಹೇಳ್ಕೊಳ್ತಾನೆ, ನನಗೆ ಈ ಥರ ಸಮಸ್ಯೆ ಆಗಿದೆ, ನನಗೇನೋ ಹೊಟ್ಟೆ ನೋವಾಗ್ತಾ ಇದೆ, ಇಲ್ಲ ತಲೆನೋವಾಗ್ತಾ ಇದೆ, ಜ್ವರ ಬಂದಿದೆ, ನನಗೆ ಈ ಥರ ಮೆಡಿಸಿನ್ ಕೊಡಿ ಅಂತ. ಪ್ರಾಣಿಗಳಿಗೆ ಅದಕ್ಕೆ ಓಪನ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ಲ, ಅಂದರೆ ನನಗೆ ಈ ಥರ ಆಹಾರ ಕಷ್ಟ ಆಗ್ತಾ ಇದೆ, ನೀರು ಸಿಗ್ತಾ ಇಲ್ಲ ಅಂತ. ಹಾಗಾಗಿ ನಾಡಿಗೆ ಬರ್ತವೆ, ಆ ಹೊಟ್ಟೆ ಹಸಿದಿರ್ತದೆ, ಆ ಕೋಪದಲ್ಲಿ ಏನು ಮಾಡ್ತದೆ, ಸಿಕ್ಕವರ ಮೇಲೆ ದಾಳಿಯನ್ನು ಮಾಡಿ ಸಾಯಿಸ್ತದೆ, ಕ್ರೂರವಾಗಿ ಸಾಯಿಸ್ತದೆ. ಅದೇ ರೀತಿ ನೀರಾವರಿಯ ಒಂದು ಸಮಸ್ಯೆ ಕೂಡ ನೋಡ್ತಾ ಇರ್ತೇವೆ. ಆನೆಗಳು ನಾಡಿಗೆ ಬಂದು ಯಾವುದಾದ್ರು ಕೆರೆಗೆ ಬೀಳುವಂಥದ್ದು, ಎಲ್ಲಾದರೂ ಹೂಳಿರುವಂಥ ಕೆರೆಗೆ ಬಿದ್ದು ಆಮೇಲೆ ಅದನ್ನು ನಮ್ಮ ಅರಣ್ಯ ಇಲಾಖೆ ರಕ್ಷಣೆ ಮಾಡ್ತದೆ, ಅಲ್ಲಲ್ಲಿ ವರದಿಗಳಾಗ್ತಾ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ 30 ವರ್ಷಗಳ ಕಾಲ ದೀರ್ಘಾವಧಿಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಕಾಡಾನೆ ಸಮಸ್ಯೆಗಳಿದೆಯೋ ಪ್ರತಿ ಜಿಲ್ಲೆ ವ್ಯಾಪ್ತಿಯಲ್ಲಿ, ಅದರ ಜೊತೆಗೇನೆ ಎಲ್ಲಿ ಸಾಕಾನೆ ಶಿಬಿರಗಳಿರ್ತವೆ ಅಲ್ಲಿ ಕೂಡ ಅವುಗಳಿಗೆ ಆಹಾರದ ಒಂದು ಗಿಡಗಳನ್ನು ಬೆಳೆಸುವಂಥದ್ದು ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ನ ಒಂದು ದಿಟ್ಟ ಹೆಜ್ಜೆ. ಹೌದು, ಆ ನಿಟ್ಟಿನಲ್ಲಿ ನಾವು ದಿಟ್ಟ ಹೆಜ್ಜೆಯನ್ನು ಒಂದು ಯೂತ್ ಟೀಮನ್ನು ಕೂಡ ಬಿಲ್ಡ್ ಮಾಡೋದಕ್ಕೆ ಪ್ರತಿಯೊಂದು ಸಹಕಾರವನ್ನು ನಾವು ಮೀಡಿಯಾ ಮುಖಾಂತರ ಆಗಿರ್ಬೋದು, ಪ್ರತಿಯೊಂದು ಸಹಕಾರವನ್ನು ಕೂಡ ನಾವು ಕೋರ್ತಾ ಇರುವಂಥದ್ದು. ಅಂದರೆ ಈ ವಿಚಾರಗಳನ್ನು ಇಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ಸಾವಿರಾರು ಇರ್ಬೋದು ರಾಜ್ಯದಾದ್ಯಂತ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ಮಾಡದಿರ್ಬೋದು ಅನ್ನೋದರ ಬಗ್ಗೆ ಇವತ್ತು ಪಶ್ಚಿಮ ಘಟ್ಟ ವನ್ಯಜೀವಿ ಟ್ರಸ್ಟ್ ಕೆಲಸವನ್ನ ಮಾಡೋದಕ್ಕೆ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲೆಲ್ಲಿ ಹೋಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೇವೋ ಅಲ್ಲೆಲ್ಲ ಊರಿನವರು ಸಹಕಾರವನ್ನು ಕೊಡಬೇಕು. ಗಿಡವನ್ನು ನೆಟ್ಟು ಉಳಿಸುವಲ್ಲಿ ನಮ್ಮದು ಕೂಡ ಒಂದು ಪಾಲಿದೆ, ನಮ್ಮದು ಕರ್ತವ್ಯ ಇದೆ ಪ್ರಕೃತಿಯನ್ನು ಉಳಿಸುವಲ್ಲಿ ಅಂತ ಹೇಳೋದು. ಅವರು ಕೂಡ ಯೋಚನೆಯನ್ನು ಮಾಡ್ಕೊಂಡು ಹೆಜ್ಜೆ ಇಟ್ಟಾಗ ಆಗತಕ್ಕಂಥ ದೊಡ್ಡ ದೊಡ್ಡ ತೊಂದರೆಗಳಿಂದ ನಾವೇ ಬಚಾವಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರಥಮವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದೊಂದು ಊರುಗಳಿಗೆ ಹೋದಾಗ ಅಲ್ಲಿ ಜನರ ಸಮಸ್ಯೆ ಇರ್ತದೆ, ನೋವಿರ್ತದೆ, ಆಗದಿರುವಂಥ ಕೆಲಸಗಳ ಬಗ್ಗೆ ಹೇಳ್ತಾರೆ. ಅದೆಲ್ಲನೂ ಕೂಡ ಮೀಡಿಯಾಗಳ ಮೂಲಕ ಬಂದಾಗ ಎಲ್ಲನೂ ಕೂಡ ಸರಿ ಹೋಗುವಂಥ ಸಾಧ್ಯತೆಗಳು, ಜೊತೆಗೆ ಪ್ರಕೃತಿಯ ಜೊತೆಗೆ ನಾವೆಲ್ಲ ಹೆಜ್ಜೆಯನ್ನಿಟ್ಟು ನಮ್ಮ ಮುಂದಿನ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನಮಗೆ ಗೊತ್ತಿದೆ. ಹಾಗಿರುವಾಗ ಅತಿ ಶೀಘ್ರವಾಗಿ ಆಗುವಂಥ ಹಣ್ಣುಗಳ ಗಿಡ ಅಥವಾ ಬಿದಿರು ಈ ರೀತಿ ಎಲ್ಲ ನಡ್ತೆ ಅಂತ ಹೇಳಿದ್ರಿ. ಆ ಕೆಲಸಗಳು ಈ ಕಡಬದಲ್ಲಿ ಯಾವಾಗಿಂದ ಪ್ರಾರಂಭ ಆಗ್ತದೆ ಅಂತ? ಬಹುಶಃ ಮುಂಗಾರು ಮಳೆ ಆರಂಭ ಆಗಿ ಆಲ್ಮೋಸ್ಟ್ ಜೂನ್ ತಿಂಗಳ ಎಂಡ್ ಹೊತ್ತಿಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ, ಅರಣ್ಯ ಇಲಾಖೆಯವರನ್ನು. ಅವಾಗ ಸರ್ ನಮ್ಗೆ ಇನ್ಫಾರ್ಮೇಷನ್ ಮಾಡ್ತಾರೆ, ಇಂಥ ಜಾಗದಲ್ಲಿ ಮಾಡಬಹುದು. ಇನ್ ಕೇಸ್ ಅಲ್ಲಿ ಏನಾದರೂ ಆನೆಗಳು ಬಂದಿದ್ದರೆ ಅವ್ರು ಇನ್ಫಾರ್ಮೇಷನ್ ಮಾಡ್ತಾರೆ, ಅಂಥ ಜಾಗದಲ್ಲಿ ಆನೆಗಳು ಬಂದಾವೆ, ಅಲ್ಲಿ ನಮಗೆ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ, ಅಲ್ಲಿ ಬೇಡ ಅಂತ ಬಹಳ ಒಳ್ಳೆಯ ಮಾರ್ಗದರ್ಶನವನ್ನು ಅವ್ರಿಗೆ ನಮಗೆ ಕೊಡ್ತಾ ಇದ್ದಾರೆ. ಸೊ ನಾವೊಂದು ಯೂತ್ ಆಗಿ ಹೋಗ್ತಾ ಇರುವಾಗ ಒಳ್ಳೆ ಅವ್ರ ಕಡೆಯಿಂದ ಮಾರ್ಗದರ್ಶನ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ಬಹಳ ಉತ್ತಮವಾಗಿ ಸ್ಪಂದನೆಯನ್ನು ಮಾಡ್ತಾರೆ. ಅರಣ್ಯ ಇಲಾಖೆಯೊಂದಿಗೆ ಜನರು ಸ್ಪಂದನೆ ಮಾಡಿದರೆ ಈ ಸಮಸ್ಯೆಯನ್ನು ಅತ್ಯಂತ ಶೀಘ್ರವಾಗಿ ನಾವು ಹತೋಟಿಗೆ ತರಬಹುದು. ಓಕೆ, ಭಾಳ ಒಳ್ಳೆಯಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ದೀಪಕ್ ಅವರು ಕೂಡ ಕೊಟ್ಟಿದ್ದಾರೆ. ಓಕೆ, ಹಾಗೆ ಪ್ರಸಾದ್ ಗೌಡ್ ಕೂಡ ಇದ್ದಾರೆ, ಹಾಗೆ ಅವರ ತಂಡ ಕೂಡ ಇದೆ. ಈ ಒಂದು ಕಾನ್ಸೆಪ್ಟನ್ನು ನಾವೆಲ್ಲ ಬೆಳೆಸೋಣ ಅಂತ ಹೇಳಿಕೊಳ್ತಾ ನಿಮ್ಮ ಮಾಹಿತಿಗೆ ಧನ್ಯವಾದ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದು ಕಾಡಾನೆಯಿಂದ ಕಳೆದ ಫೆಬ್ರವರಿ 20ನೇ ತಾರೀಕಿಗೆ ತನ್ನ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥ ರಮೇಶ್ ಅವರ ಮನೆ ಇದು. ಅವರೇ ಈ ಒಂದು ಮನೆಗೆ ಆಧಾರವಾಗಿದ್ದಂತಹದ್ದು. ಇದು ನನಗೆ ಇರುವಂಥದ್ದು ರಂಜಿತಾ ಅವರ ಮನೆ. ಕಳೆದ ವರ್ಷ ಫೆಬ್ರವರಿ 20ನೇ ತಾರೀಕಿಗೆ ಆನೆಯಿಂದ ತಿವಿದು ಆನೆ ಕೊಂದಿರತಕ್ಕಂತಹ ಪುಟ್ಟ ಬಾಲಕಿ ಏನು ಹುಡುಗಿದ್ರು, ಅವರ ಮನೆ ಇದು. ಅವರ ಮನೆಯಲ್ಲಿದ್ದೇನೆ. ಸೊ ಈ ಮನೆಗೆ ಇವತ್ತು ಆಧಾರ ಇಲ್ಲದಂಥ ರೀತಿಯಲ್ಲಿ ಆಗಿದೆ ಅಂತ ಆವಾಗಲೇ ಅವರ ಅಮ್ಮ ಹೇಳಿದರು. ಕೇವಲ ಒಂಟಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ.
ನಂತರ ಅವರ ಸಪೋರ್ಟರ್ಸ್ ಆಗಿ ಅವರ ಅಕ್ಕ ಅವರೆಲ್ಲ ಬಂದು ಅಂದರೆ ತಂಗಿಯಂದರೆಲ್ಲ ಬಂದು ಇದ್ದಾರೆ ಅಂತ ಹೇಳುವಂಥದ್ದು ಮನೆಯಲ್ಲಿ. ಆದರೆ ಯಾರಿದ್ದರೂ ಇಲ್ಲದಿದ್ದರೂ ಹೋಗಿರುವಂಥ ಜೀವವನ್ನು ಮರಳಿ ತರೋದಕ್ಕೆ ಅಸಾಧ್ಯ. ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇರತಕ್ಕಂಥದ್ದು ಇಷ್ಟೇ, ಎಲ್ಲ ಪ್ರಕೃತಿಯ ಕಡೆಗೆ ಒಂದು ಹೆಜ್ಜೆ ಹಾಕೋಣ ಅಂತ. ಇದು ರಂಜಿತ್ ಅವರ ಮನೆ. ರಮೇಶ್ವರನೊಂದು ಮಾಲ್ತನ ಒಂದು ಮೂಲೆ ಐತೆ ಹೋಯ್ತು, ಮೂಲ ಫುಲ್ ಕಾಡಿತ್ತು ನಾನೇ. ಹಾಂ 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 ಓ ಆರ್ನ ಹಾಂ ಅದು ಮೂಲೆ ಐತಾರನ ಮೂಲೆ. ಹಾಂ 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 ಓ ಮೂಲೆ ಫುಲ್ ಕಾಡಿತ್ತು ನತೆ. ಹಾಂ 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 ಸೊ ಇದೇ ಪರಿಸರದಲ್ಲಿ ರಮೇಶ್ ಅವರನ್ನು ಆನೆ ತಿವಿದು ಕೊಂದಿರುವಂಥದ್ದು. ಸೊ ಮೊದಲೆಲ್ಲ ಕಾಡಿತ್ತು, ಆದರೆ ಅರಣ್ಯ ಇಲಾಖೆ ಸಾಕಷ್ಟು ಕೆಲಸವನ್ನು ಇಲ್ಲಿ ಮಾಡಿದೆ ಅಂತ ಹೇಳೋದಕ್ಕೆ ಬೇಕಾಗಿ ಇಲ್ಲಿ ಒಳ್ಳೆ ಈಗ ಒಂದು ಸ್ವಲ್ಪ ಗ್ರೌಂಡ್ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಹಾಂ ಇದು VCF ಜಾಗ ಅಲ್ಲ, ಹಾಂ ನೀರು ಬಂದು ತೋಡೆಲ್ಲ ಬರ್ತಾವಲ್ಲ ಹಾಂ ಅಂತ ಕಡೆ ಈ ತರ ಎಲ್ಲ ಮಾಡ್ತೀವಿ. ಓ ಈ ಥರ ಮಾಡಿರೋದು ಅಂದರೆ ಹಾಂ 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 ಅಲ್ಲಿ ಒಳಗಡೆ ಸೋಲಾರ್ ಸಹ ಇದೆ ಇಲ್ಲಿ. ಇದಕ್ಕೆ ಹೆಸರು ಆ್ಯಕ್ಚುಲಿ ಆನೆ ಕಂದಕ. ಇದು ಆನೆ ಕಂದಕ, ಅದರ ಇದಿದೆಯಲ್ಲ ಇದು ಸ್ಪೆಷಲ್ ಸ್ಟ್ರಕ್ಚರ್ ಅಂತ. ಹಾಂ 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 ನೋಡಿ ಅಲ್ಲಿ ಸೋಲಾರ್ ಕರೆಕ್ಟ್. ಹಾಂ ಓ ಇದಕ್ಕಿಂತ ಆಚೆ ಸೋಲಾರ್ ಹಾಕಿದ್ದೀರಿ. ಸೋಲಾರನ್ನು ದಾಟಿ ಬಂದರೂ ಕೂಡ ಇಲ್ಲಿ ಕಂದಕಗಳು ನಿರ್ಮಾಣ ಆಗಿದೆ. ಎಸ್ ಆ ನಂತರದಲ್ಲಿ ಆಗಿರುವಂಥದ್ದು ಅಂತಲ್ಲ ಇದು. ಎಸ್ ಬಳಕದಿಂದ ಆ ಕಡೆ ಅಲ್ಲಿಂದ ಇಲ್ಲಿವರೆಗೆ ನಾವು 10 ಕಿಲೋಮೀಟರ್ ಆನೆ ಕಂದಕ ಮಾಡಿದ್ದೀವಿ. 10 ಕಿಲೋಮೀಟರ್. ಈಗ ಈ ಆನೆ ಕಂದಕಗಳು ಮಾಡಿದ ಮೇಲೆ ಕಂಟ್ರೋಲ್ ಇದೆ, ಕಂಟ್ರೋಲ್ ಇದೆ, 90% ಕಂಟ್ರೋಲ್ ಆಗಿದೆ. ಅದ್ರ ಜೊತೆಗೆ ನಾವು ಇಲ್ಲಿ 9 ಕಿಲೋಮೀಟರ್ ಸೋಲಾರ್ ಬೇಲಿ ಮಾಡಿದ್ದೀವಿ. ಸೋಲಾರ್ ಬೇಲಿ ಇದೆ. ಮತ್ತೆ ಈ ತರ ಸ್ಪೆಷಲ್ ಸ್ಟ್ರಕ್ಚರ್ನ 350 ಮೀಟರ್ಗಿಂತ ಹೆಚ್ಚು ಮಾಡಿದ್ದೀವಿ. ಇದಾದ ಮೇಲೆ ಇದು ಮಾಡಿ ಅದೇ ಹಾಂ ಹಾಂ ಬರಲಿಲ್ಲ ಆಮೇಲೆ ಅಲ್ಲ ಇಲ್ಲ ಇದು ಮಾಡಿದ ಒಮ್ಮೆ ಮಾತ್ರ ಬಂದದ್ದು. ಇಲ್ಲಿ ಓಪನ್ ಇತ್ತಲ್ವಾ, ನೀರು ಬರ್ತದಲ್ಲ, ಅದರಿಂದ ಬಂದ. ಅಂದ್ರೆ ಇದರಿಂದ ತುಂಬಾ ಸಹಕಾರ ಇದೆ ಊರಿಗೆ, ಇದೆ ಅಲ್ಲ. ಇನ್ನು ನಾವು ಗಿಡ ನೆಟ್ರೆ ಇನ್ನೂ ಕೂಡ ಕಂಟ್ರೋಲ್ ಬರ್ಬೋದು ಅಲ್ವಾ. ಹೊಟ್ಟೆಗೆ ಏನಾದ್ರು ಆಗ್ಬೇಕು. ಹೌದು ಹೌದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವಾಗ ನಾವು ಹೊಟ್ಟೆ ಗುಂಡಿ ತೆಗೆದಿರೋದಲ್ಲ, ಹಣ್ಣಿನ ಗಿಡ ನೆಡ್ಲಿಕ್ಕಾಗಿ ಗುಂಡಿ ತೆಗೆದಿರೋದು. ತೆಗೆದಿಟ್ರೆ ಅಲ್ಲಿ ಓಕೆ ಓಕೆ ಅಲ್ಲಿ ಗುಂಡಿಗಳು. ಮಾಡಿದ್ದಾರೆ. ಓಕೆ ಈಗ ಮಳೆ ಸ್ಟಾರ್ಟ್ ಆದ ಕೂಡಲೇ ಗಿಡ ನೆಡುವಂತ ಕೆಲಸ ಪ್ರಾರಂಭ ಆಗ್ತದೆ ಅಲ್ವಾ. ಓಕೆ ಹಾಂ ಹಾಂ ಓಲು ಓಲು ಮೂಲ ಇರ್ತು ತರ ಅಂದ ಫಸ್ಟ್ ಬರ್ತದೆ ಎಲ್ಲ ಪುಂಜೋಳ ಪುಸ್ತಕ ಬೆಲ್ಲ ಹಾಂ ಮೂಲೆ ಇಂಚ ಮುಲ್ತಿಲ್ಲ ಅಲ್ಲಿ ನೋಯ್ತು ಬಂದಿತ್ತು. ಹಾಂ ಮೂಲ ಇಂಕ ಬಲ್ಲೆ ಐತೆ ನತೆ ಇತ್ತೇನೆ ಉಂಡು ಬಲ್ಲೆ ಅದೇ ನಿಗ್ಲೇ ಫಸ್ಟ್ ಬರ್ತೀನಿ ಅಷ್ಟೇ ಎಂಕ್ಲನತಾನೆ ಅಲ್ಲಿ ನಮ್ಮಲ್ಲಿ ತೊಂದರೆ. ಹಾಂ ನೋಡಿ ಅವತ್ತು ಆನೆ ಆ ದರಲ್ಲಿ ಬರ್ತಾ ಇದ್ರು, ಅಂದರೆ ಒಂದು ರಕ್ಷಣೆಗೆ ರಂಜಿತ್ ಅವರು ಇಲ್ಲಿವರೆಗೆ ಓಡಿರ್ಬೋದು. ಇಲ್ಲಿಗೆ ತಿವಿದು ಈ ಒಂದು ಕಾಡಿನ ಒಳಗೆ ಹಾಕಿತ್ತು. ಆ ಸಂದರ್ಭದಲ್ಲಿ ಇವರೇ ಬಂದು ಅವ್ರ ಅಮ್ಮನ ಕರ್ಕೊಂಡು ಬಂದು ಅಲ್ಲಿಂದ ಆ ಕಾಡಿನ ಒಳಗೆಯಿಂದ ರಂಜಿತ್ ಅವರನ್ನು ತೆಗೆದಿರುವಂಥದ್ದು. ಅವತ್ತು ಒಂದು ಹುಡುಗಿಯನ್ನು ಆನೆಯ ದಾಳಿಗೆ ಇವತ್ತು ಜೀವನವನ್ನು ಕಳ್ಕೊಂಡಿದ್ದಾಳೆ ಅಂತ ಹೇಳುವಂಥದ್ದು ಎಷ್ಟು ನೋವು. ಇನ್ನು ಉಳಿದಂತೆ ಯಾರು ಕೂಡ ಆಗಬಾರ್ದು ಅಂತ ಈ ಒಂದು ಇದು ಮಾಡುವಂಥದ್ದು. ಅವರ ಜೀವನ ಮತ್ತೆ ಕೊಡಲಿಕ್ಕಾಗದ ನೋವನ್ನು ಕೂಡ ನಾವು ಭರಿಸುವಾಗೆ ಇಲ್ಲ. ಆದರೆ ಈ ಪರಿಸರ ನೋಡಿ, ಒಂದೊಂದು ಸ್ಪಾಟ್ಗಳು ನೋಡಿ, ಇಂತಹ ಸಾವಿರಾರು ಜಾಗಗಳಿದೆ. ವರ್ಷಕ್ಕೆ 100ಕ್ಕಿಂತ 120 ಮಂದಿ ಆನೆ ದಾಳಿಗೆ ಬಲಿಯಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ. ಇದೆಲ್ಲವನ್ನು ಕೂಡ ನಾವು ಹೇಗೆ ಅಂದರೆ ಪರಿಸರದ ರಕ್ಷಣೆ ಮೂಲಕ ಮಾಡ್ಬೋದು, ಮತ್ತು ರೀತಿಯ ತಡೆಗೋಡೆಗಳು ಅದಕ್ಕೆ ಬೇಕಾಗಿರುವಂತಹ ಪೂರ್ವಯೋಜಿತ ಕ್ರಮಗಳ ಮೂಲಕ ಸರಿ ಮಾಡ್ಬೋದು ಅಂತ ಹೇಳುವಂಥದ್ದು ನಮ್ಮೊಂದು ಅಭಿಪ್ರಾಯ ಅದು. ಸೊ ಈ ಜಾಗದಲ್ಲಿ ರಂಜಿತಾ ಅವರು ಕೊನೆ ಉಸಿರನ್ನು ಎಳೆದಿರುವಂಥದ್ದು. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಪ್ರಥಮವಾಗಿರುವಂತಹ ಒಂದು ಸಂಚಿಕೆ ನಾವು ಕಡಬ ತಾಲೂಕಿನ ರೆಂಜಿಲಾಡಿ ಗ್ರಾಮ. ಸೊ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕಾಗಿರ್ಬೋದು, ಕಾಡಾನೆಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಕಾಡನ್ನು ಬೆಳೆಸುವುದಕ್ಕೆ ಬೇಕಾಗಿ ಸೇರಿರ್ತಕ್ಕಂಥ ಇವರಿನ ತಾಯಂದಿರು, ಸಜ್ಜನ ಬಂಧುಗಳು ಎಲ್ಲರೂ ಕೂಡ ಎಷ್ಟು ಮಂದಿ ಜೊತೆಯಾಗಿದ್ದಾರೆ ಅಂತ ಹೇಳೋದು ನಾವು ನೋಡ್ತಾ ಇದ್ದೇವೆ. ಸೊ ಇವರೆಲ್ಲರ ಸಪೋರ್ಟಿಂದ ಈ ಊರು, ಇಲ್ಲಿರ್ತಕ್ಕಂಥ ಕೃಷಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಎಜುಕೇಷನ್ ಆಗಿರ್ಬೋದು, ಪ್ರತಿಯೊಬ್ಬರು ನಡೆಸ್ತಕ್ಕಂಥ ಜೀವನಗಳಾಗಿರ್ಬೋದು, ಯಾವುದೇ ಭಯ ಇಲ್ಲದೆ ನಿರ್ಭಯದಿಂದ ಮುಂದಿನ ದಿನಗಳಲ್ಲಿ ನಡೆಯುವಂತೆ ಆಗಲಿ. ಇಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಕೇವಲ ಸಾಂಕೇತಿಕವಾಗಿ ಇವಾಗ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಗಿಡವನ್ನು ನೆಟ್ಟು ಇಲ್ಲಿ ಬೇಕಾಗಿರುವಂತಹ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು ಇದೆಲ್ಲವೂ ಕೂಡ ಆ ಇಲಾಖೆಯಿಂದ ಇಲ್ಲಿಗೆ ಸಿಕ್ಕಿ ಈ ಒಂದು ಗ್ರಾಮ, ಈ ಒಂದು ಊರು ಒಂದು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಜನಜೀವನದ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳುವಲ್ಲಿ ಎಲ್ಲರ ಸಹಕಾರಗಳು ಇರಲಿ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಪ್ರಥಮವಾಗಿರುವಂತಹ ಸಂಚಿಕೆ ಒಂದೊಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಪಡೆದುಕೊಂಡಿದೆ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇವರೆಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದೇ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಊರಿಗೆ ಸಿಗಲಿ, ಮತ್ತು ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ತೊಂದರೆಗಳಿಂದ ರಕ್ಷಣೆ ಸಿಗಲಿ. ಎಲ್ಲರೂ ಹೇಗೆ ಪಟ್ಟಣದವರೆಲ್ಲ ನಿರ್ಭಯದಿಂದ ಬದುಕ್ತಿದ್ದಾರೆ, ನಾವೆಲ್ಲರೂ ಕೂಡ ಅದೇ ರೀತಿ ಬದುಕಬೇಕು ಅಂತ ಹೇಳುವಂಥದ್ದು. ಅದಕ್ಕಾಗಿಯೇ ಪ್ರಕೃತಿ ಜೊತೆಗೆ ನಮ್ಮ ಹೆಜ್ಜೆ ಇವತ್ತು 1-2 ದಿನದ ವಿಚಾರಗಳಿದಲ್ಲ, ಸುಮಾರು 30 ವರ್ಷಗಳ ಕಾಲ ಇದರೊಂದು ಹೆಜ್ಜೆ ಅಂತ ಹೇಳುವಂಥ ಒಂದು ವಿಚಾರವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಅದಕ್ಕೆಲ್ಲರ ಸಹಕಾರಗಳು ಇರಲಿ ಅಂತ ಹೇಳಿಕೊಳ್ತಾ, ಈ ಊರಿನ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಏನೆಲ್ಲ ಇಲ್ಲಿಗೆ ಆಗಬೇಕಾಗಿರುವಂಥ ವಿಚಾರಗಳಿದೆ ಅದು ಶೀಘ್ರವಾಗಿ ನೆರವೇರಲಿ ಅಂತ ಹೇಳೋದರ ಮೂಲಕ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಭಾಗವಹಿಸಿ
ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳೊಂದಿಗೆ ಮುಂದೆ ಮತ್ತೊಮ್ಮೆ ಈ ಊರಿಗೆ ಬರ್ತೇವೆ. ಇಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ, ಅದನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ, ಮತ್ತೊಂದು ಈ ಊರಿನಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಶೀಘ್ರವಾಗಿ ಶಮನಗೊಳ್ಳುವಂತೆ ನಾವೆಲ್ಲರೂ ಕೂಡ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿ ನಮ್ಮ ಕೆಲಸವನ್ನು ಮಾಡಿಕೊಳ್ಳೋಣ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ವಿಡಿಯೋಗ್ರಫಿಯಲ್ಲಿ ಸಹಕಾರ ಕೊಟ್ಟಿರುವಂಥ ಯಶ್ ಫೋಟೋಗ್ರಫಿ ಅವರಿಗೆ, ಹಾಗೆಯೇ ಎಲ್ಲರಿಗೂ ಕೂಡ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣೆಯ ಟ್ರಸ್ಟಿನ ಸಂಪೂರ್ಣವಾಗಿರುವಂಥ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವರಿಗೆ, ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದದೊಂದಿಗೆ ಈ ಸಂಚಿಕೆಯನ್ನು ಎಂಡ್ ಮಾಡ್ತಾ ಇದೆ. ಆದರೆ ಕರ್ನಾಟಕದ ಮತ್ತೆ ಮೂಲೆ ಮೂಲೆಗಳಲ್ಲಿ ಇಂತಹ ಜಾಗೃತಿಯ ಜೊತೆಗೆ ಕಾಡನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ, ಪರಿಸರವನ್ನು ಉಳಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮತ್ತೆ ಭಾಗಿಗಳಾಗಲಿಕ್ಕಿದ್ದೇವೆ. ಧನ್ಯವಾದಗಳು.